ನಾವು ಆ್ಯಕ್ಚುಲಿ ಇಷ್ಟು ವರ್ಷಗಳ ಕಾಲ ಒಂದು 3-4 ಚುನಾವಣೆಯಿಂದ ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಸಹೋದರರ ಸವಾಲು ಇದೆ, ಮೊದಲೇನಲ್ಲ. ಸ್ವರ್ಬಾದಲ್ಲಿ ಯಾವಾಗಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ವರ್ಬಾ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ಇವರಿಬ್ಬರ ನಡುವಿನ ಫೈಟ್ನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಆ ಕುತೂಹಲ ಈಗ ಬಳ್ಳಾರಿ ನಗರ ಕ್ಷೇತ್ರದಲ್ಲೂ ಕೂಡ ಕಾಣ್ಬೋದಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಸ್ಟೋರಿಗೆ ಹೋಗೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭದ್ರತೆಗೆ ಮುದೋಳ್ ನಾಯಿ. ಮೋದಿ ಭದ್ರತೆಯ SPG ಟೀಮ್ಗೆ ಮುದೋಳ್ ನಾಯಿ ಸೇರ್ಪಡೆ ಆಗ್ತಾ ಇದೆ. ಅಧಿಕೃತವಾಗಿ SPG ಟೀಮ್ ಅನ್ನ ಸೇರಿದೆ ಮುದೋಳ್ ನಾಯಿ. ಆಲ್ರೆಡಿ ಆರ್ಮಿಯಲ್ಲಿ ಮುದೋಳ್ ನಾಯಿಯನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿತ್ತು. ಸಾಕಷ್ಟು ಚಾಕಚಕ್ಯತೆ, ಚೂಟಿಯಲ್ಲಿ ಇರುವಂತ ನಾಯಿ ಮುದೋಳ್ ನಾಯಿ ತುಂಬಾ ಫೇಮಸ್. ಕಳೆದ ಆಗಸ್ಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು. ಲಾಸ್ಟ್ ಇಯರ್ 2022 ಆಗಸ್ಟ್ನಲ್ಲೇ ಚರ್ಚೆ ಆಗಿತ್ತು. ಕೆಲ ತಿಂಗಳ ಹಿಂದೆ ಮುದೋಳ್ಗೆ SPG ಟೀಮ್ ಭೇಟಿಯನ್ನ ಕೊಟ್ಟಿತ್ತು. ಮುಧೋಳದ ತಿಮ್ಮಾಪುರಕ್ಕೆ ಭೇಟಿಯನ್ನ ನೀಡಿತ್ತು SPG ಟೀಮ್. ತಿಮ್ಮಾಪುರದಲ್ಲಿದೆ ಮುಧೋಳ ಶ್ವಾನಗಳ ಸಂಶೋಧನಾ ಕೇಂದ್ರ. ಅವರಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ತಳಿ ಹೇಗೆ, ಏನು, ಎತ್ತ. ನಾವು ಪ್ರಧಾನಮಂತ್ರಿಗಳ ಭದ್ರತೆಗೆ ಅಂತ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಕ್ಟಿವ್ ಆಗಿರುತ್ತೆ, ಇದರ ಸಾಮರ್ಥ್ಯ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮುಧೋಳಕ್ಕೆ ಬಂದು SPG ಟೀಮ್, ಪ್ರಧಾನಮಂತ್ರಿಗಳ ಭದ್ರತೆಗೆ ಅಂತ ಇರುವಂಥ ಟೀಮ್ ಅದು, ಅವರೇ ಬಂದು ಸ್ವತಃ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಈಗ ಆಲ್ರೆಡಿ ಆರ್ಮಿಯಲ್ಲಿದೆ. ನಮ್ಮ ಸೇನೆಯಲ್ಲಿ ಮುಧೋಳ್ ನಾಯಿಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಚಾಕಚಕ್ಯತೆ, ಸಾಮರ್ಥ್ಯ, ಅದರ ಬುದ್ಧಿವಂತಿಕೆ, ಅದರ ಸ್ಪೀಡು, ಇದೆಲ್ಲವೂ ಕೂಡ ಆ ನಾಯಿಯಲ್ಲಿ ಇದ್ದಂಥ ಹಿನ್ನೆಲೆಯಲ್ಲೇ ಬೇರೆ ಎಲ್ಲ ನಾಯಿಗಳಿಗಿಂತ ತುಂಬ ಡಿಫ್ರೆಂಟ್ ಮುಧೋಳ್ ನಾಯಿ. ಸೊ ಹೀಗಾಗಿನೇ ಆರ್ಮಿಯಲ್ಲಿ ಯೂಸ್ ಮಾಡ್ಕೊಳ್ಳಾಗ್ತಾ ಇತ್ತು ಸೇನೆಯಲ್ಲಿ. ಈಗ SPG ಟೀಮ್ ಸೇರ್ತಾ ಇದೆ. ಪ್ರಧಾನಮಂತ್ರಿಗಳ ಭದ್ರತೆಗೂ ಕೂಡ ಈಗ ಮುದೋಳ್ ನಾಯಿಯನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈಗ ಆಲ್ರೆಡಿ ಸೇರಿಸಿಕೊಳ್ಳಲಾಗಿದೆ. ಕಳೆದ ವರ್ಷ 2022 ಆಗಸ್ಟ್ನಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಚರ್ಚೆ ಆಗಿ ಫೈನಲಿ ಮುದೋಳ್ ನಾಯಿಯನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಪರಿಶೀಲನೆ ಮಾಡ್ತಾರೆ. ಒಂದು ಅಂದರೆ ಪ್ರಧಾನಮಂತ್ರಿಗಳ ಭದ್ರತೆಗೆ ಯಾರಾದರೂ ಒಬ್ಬರು ಸೇರ್ಕೊಳ್ಳುವಂಥ ಸಂದರ್ಭದಲ್ಲೇ ಆಗಲಿ, ಅಥವಾ ಯಾರನ್ನೇ ಆಗಲಿ ಸೇರಿಸ್ಕೊಳ್ಳುವಂಥ ಸಂದರ್ಭ, ಯಾವುದೇ ಟೀಮ್ ಸೇರಿಕೊಳ್ಳುವಂಥ ಸಂದರ್ಭ, ಅಥವಾ ಪ್ರಾಣಿಗಳೇ ಆಗಲಿ, ಅಂದರೆ ಈ ನಾಯಿ ಸೇರಿಸ್ಕೊಳ್ಳುವಂಥ ಸಂದರ್ಭದಲ್ಲೇ ಆಗಲಿ, ಅದರ ಹಿನ್ನೆಲೆ, ಪೂರ್ವಪರ, ಮತ್ತು ಅದರ ಸಾಮರ್ಥ್ಯ, ಅದರ ಚಾಕಚಕ್ಯತೆ, ಅದರ ಬುದ್ಧಿವಂತಿಕೆ, ಇದೆಲ್ಲವೂ ಕೂಡ ಪರಿಗಣನೆಗೆ ಬರುತ್ತೆ. ಸುಮ್ಮನೆ ಸೇರಿಸ್ಕೊಳ್ಳೋದಿಲ್ಲ. ಪ್ರಧಾನಮಂತ್ರಿಗಳ ಭದ್ರತೆ ಅಂತ ಬಂದಂಥ ಸಂದರ್ಭದಲ್ಲಿ ಈಗ ಪ್ರಧಾನಮಂತ್ರಿಗಳ ಭದ್ರತೆಯಲ್ಲಿ ಮುದೋಳ್ ನಾಯಿ ಸೇರ್ಕೊಳ್ತಾ ಇರುವಂಥದ್ದು ನಮಗೂ ಒಂದು ರೀತಿಯಾದಂಥ ಹೆಮ್ಮೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ನೋಡ್ತಾ ಇದ್ವಿ ಮುದೋಳ್ ನಾಯಿ ಈಗ ಪ್ರಧಾನಮಂತ್ರಿಗಳ ಭದ್ರತೆಗೆ ಸೇರ್ಪಡೆಗೊಳ್ತಾ ಇರುವಂಥದ್ದು ನಮ್ಮ ರಾಜ್ಯಕ್ಕೂ ಕೂಡ ಒಂದು ರೀತಿಯಾದಂಥ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಆಲ್ರೆಡಿ ಸೇನೆಯಲ್ಲೂ ಕೂಡ ಇದು ಬಳಕೆಯಲ್ಲಿರುವಂಥದ್ದು. ಈ ಮುದೋಳ್ ನಾಯಿಯ ಚಾಕಚಕ್ಯತೆ, ಅದರ ಜೊತೆಗೆ SPG ಟೀಮ್ ಇದನ್ನ ಪರಿಶೀಲನೆ ಮಾಡಿ ಸೇರಿಸ್ಕೊಳ್ಳುತ್ತೆ ಅಂದರೆ ಅದರದ್ದೇ ಆದಂಥ ವೈಶಿಷ್ಟ್ಯತೆಗಳು ಇರ್ತವೆ. ಅದನ್ನ ನೋಡೋದಾದ್ರೆ ಪೃಥ್ವಿ, ಆತ್ಮನಿರ್ಭರ್ ಭಾರತ್ ಅಂತಕ್ಕಂಥದ್ದು ಕೇವಲ ವೆಪನ್ಸ್ಗಳಿಗೆ ಅಥವಾ ವಸ್ತುಗಳಿಗೆ, ಮೊಬೈಲ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ಸೇನೆಯಲ್ಲಿ ಬಳಕೆಯಾಗುವಂತಹ ಪ್ರಾಣಿಗಳ ವಿಚಾರದಲ್ಲೂ ಕೂಡ ಅನ್ವಯ ಆಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಇನ್ಸಿಸ್ಟ್ ಮಾಡಿದ್ದೇನೆಂದರೆ, ಇಷ್ಟು ದಿನ ನೀವು ಈಗ ಜರ್ಮನ್ ಶೆಫರ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ತಳಿಯ ಫಾರಿನ್ ತಳಿಯ ನಾಯಿಗಳ ಬಳಕೆ ಏನಾಗ್ತಿತ್ತು, ಆ ಸ್ಥಳದಲ್ಲಿ ನಾವು ಕರ್ನಾಟಕದ್ದೇ ಆಗಿರ್ತಕ್ಕಂಥ, ಭಾರತದೇ ಆಗಿರ್ತಕ್ಕಂಥ ಮುದೋಳ್ ನಾಯಿಯನ್ನ ಬಳಸೋದಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆಯನ್ನ SPGಗೆ ಮಾಡಿರ್ತಾರೆ. ತದನಂತರದಲ್ಲಿ ಭಾರತದ ಭದ್ರತಾ ಪಡೆಗಳು ಜೊತೆಗೆ SPG, ಆಮೇಲೆ ಅದರ ಎಕ್ಸ್ಪರ್ಟ್ಸ್ಗಳು ಯಾರಿರ್ತಾರೆ, ಅಂದ್ರೆ ಈ ಭದ್ರತೆಯ ಎಕ್ಸ್ಪರ್ಟ್ಸ್ಗಳು ಯಾರಿರ್ತಾರೆ, ಪ್ರತಿಯೊಬ್ಬರು ಕೂಡ ಪರೀಕ್ಷಿಸ್ತಾರೆ. ಬಳಿಕ ಅದಕ್ಕೆ ಈಗ ಆಲ್ರೆಡಿ ಅದು ಇಂಡಕ್ಟ್ ಆಗಿದೆ. ಆಲ್ರೆಡಿ ಈಗ ಮುದೋಳ್ ನಾಯಿ ಸೇರ್ಪಡೆ ಆಗಿದೆ. ಈಗ ನೀವು ಕೇಳಿದ ಹಾಗೆ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಬರುತ್ತೆ, ಯಾವ ಕಾರಣದಿಂದಾಗಿ ಇದನ್ನ ಇಂಡಕ್ಟ್ ಮಾಡ್ಕೊಳ್ಳಾಗ್ತಾ ಇದೆ ಅಂತ. ಕೇವಲ ಪ್ರಧಾನಿ ಹೇಳಿದ್ರು ಅಂದ ಮಾತ್ರಕ್ಕೆ
ವಿಚಾರಕ್ಕೆ SPG ಅವರು ಅದನ್ನ ಒಪ್ಪಿಕೊಳ್ಳೋದಿಲ್ಲ ಅಥವಾ ಅದನ್ನ ಇನ್ಸಿಸ್ಟ್ ಕೂಡ ಮಾಡೋದಿಲ್ಲ ಅಥವಾ ಇಂಡಕ್ಟ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನೋಡಿದಾಗ ಮುಧೋಳ್ ನಾಯಿಯ ವಿಚಾರಕ್ಕೆ ಬಂದ್ರೆ ಅದರ ಒಂದು ತನ್ನ ಓನರ್ ಯಾರಿರ್ತಾರೆ ಅವರ ಮೇಲೆ ಇರ್ತಕ್ಕಂಥ ನಂಬಿಕಸ್ಥ ಪ್ರಾಣಿ ಆಗಿರ್ತಕ್ಕಂಥದ್ದು ಅದು ಇದರ ಮೊದಲ ಗುಣವಾಗಿರೋದು. ಅಂದ್ರೆ ಅದು ತನ್ನ ಯಾರಾದರೂ ಕಾವಲನ್ನ ಕೊಡ್ತಾ ಇದೆ ಅಂದ್ರೆ ಯಾವುದೇ ಶತ್ರುಗಳು ಎಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಶತ್ರುಗಳೇ ಆಗ್ಲಿ ಹತ್ತಿರದಲ್ಲೇ ಬರೋದಕ್ಕೂ ಕೂಡ ಇದು ಬಿಡೋದಿಲ್ಲ. ತನ್ನ ಪ್ರಾಣವನ್ನು ಕೂಡ ಬಿಡುತ್ತೆ. ಆದ್ರೆ ತನ್ನ ಓನರ್ಗಳು ಯಾರಿರ್ತಾರೆ, ತನ್ನನ್ನು ಸಾಕದಂತವ್ರು ಯಾರಿರ್ತಾರೆ ಅವರಿಗೆ ಒಂದು ಚಿಕ್ಕ ಗಾಯ ಆಗೋದಕ್ಕೂ ಕೂಡ ಇದು ಬಿಡೋದಿಲ್ಲ. ಅದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಎರಡನೇ ವಿಚಾರ ಬಂದಾಗ ಇದರ ವೇಗ, ಈಗ ನಾವು ನೋಡ್ತೀವಿ ಮುಧೋಳ ತಳಿಯ ವಿಚಾರಕ್ಕೆ ಹೋದಾಗ ಅದರ ಹಿಸ್ಟರಿಯನ್ನ ನೋಡಿದಾಗ ಅದರ ಹಿನ್ನೆಲೆಯನ್ನ ನೋಡಿದಾಗ ಹಿಂದೆ ರಾಜರ ಕಾಲದಲ್ಲಿ ಅದನ್ನ ಸೇನೆಯಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಿತ್ತು, ಯುದ್ಧದ ವೇಳೆಯಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತು, ಬೇಟೆ ಆಡೋದಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಮುಧೋಳ್ ನಾಯಿಯನ್ನ ಬಳಕೆ ಮಾಡಿಕೊಳ್ಳಾಗ್ತಾ ಇತ್ತು. ಯಾಕಂದ್ರೆ ಅದು ರಕ್ಷಣೆ ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ಬೇಟೆಯಾಡುವ ಗುಣ, ಆ ಒಂದು ಎಕ್ಸ್ಪರ್ಟ್ ಏನಿರುತ್ತೆ ಅದು ಕೂಡ ಇಲ್ಲಿ ಪ್ರಮುಖವಾಗಿ ಪರಿಗಣನೆಗೆ ಬಂದಿರುವಂತದ್ದು. ಮೂರನೇದ್ದು ಈ ಕಾಯುವಿಕೆಯ ಕಾಯಕದಲ್ಲಿ ಇದರ ಒಂದು ನೈಪುಣ್ಯತೆ, ಅದು ಎಷ್ಟು ನೈಪುಣ್ಯವಾಗಿ ಕೆಲಸವನ್ನ ಮಾಡುತ್ತೆ ಅಂದ್ರೆ ಅದರ ಒಂದು ಇಲ್ಲಿ ಪ್ರಮುಖವಾಗಿ ಈಗ ಪ್ರಧಾನಮಂತ್ರಿಗಳ ಭದ್ರತೆ ಅಂತ ವಿಚಾರ ಬಂದಾಗ ಅಲ್ಲಿ ಕೇವಲವಾಗಿ ಯಾರೋ ವ್ಯಕ್ತಿಗಳನ್ನ ದೂರ ಸರಿಸೋದಿಲ್ಲ, ಬದಲಾಗಿ ಆ ದಾರಿಯನ್ನ ಕಂಪ್ಲೀಟ್ ಆಗಿ ಸ್ಯಾನಿಟೈಸ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾದರೂ ಸ್ಫೋಟಕಗಳನ್ನ ಇಡಲಾಗಿದೆಯಾ ಅಥವಾ ಏನಾದರೂ ಸಂಶಯಾಸ್ಪದ ವಸ್ತುಗಳನ್ನ ತೆಗೆದುಕೊಂಡು ಯಾರಾದರೂ ಓಡಾಡ್ತಾ ಇದ್ದಾರಾ, ಯಾರ ಬಳಿಯಲ್ಲಿ ಅಥವಾ ಅವರ ಜೇಬ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಸ್ತು ಏನಾದರೂ ಇದೆಯಾ, ಡ್ರಗ್ಸ್ಗಳೇನಾದರೂ ತರಲಾಗಿದೆಯಾ ಅಥವಾ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಬಂದಾಗ ಅದರ ವಾಸನೆಯ ಶಕ್ತಿ ಕೂಡ ಅಷ್ಟೇ ಪ್ರಮುಖವಾದಂಥ ಕಾರ್ಯವನ್ನ ನಿರ್ವಹಿಸುತ್ತೆ. ಹೀಗಾಗಿ ಆ ವಾಸನೆಯ ಶಕ್ತಿಯ ವಿಚಾರದಲ್ಲೂ ಕೂಡ ಇದು ಈ ಒಂದು ಮುಧೋಳ್ ತಳಿಯ ನಾಯಿಗಳೇನಿದಾವೆ ಇದು ಅತ್ಯಂತ ನೈಪುಣ್ಯತೆಯನ್ನ ಸಾಧಿಸಿರ್ತಕ್ಕಂಥದ್ದು. ಆ ಗುಣ ಕೂಡ ಅದಕ್ಕೆ ಇರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ನೋಡಿದಾಗ ಅಡಾಪ್ಟಬಿಲಿಟಿ, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅದೇ ರೀತಿಯಾಗಿ ಗುಜರಾತ್ನಿಂದ ವೆಸ್ಟ್ ಬೆಂಗಾಲ್ ಒಳಗೆ, ನಾರ್ತ್ ಈಸ್ಟ್, ಹೀಗೆ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇರ್ತಾರೆ. ಆ ಪ್ರತಿ ರಾಜ್ಯದ ಕ್ಲೈಮೇಟ್ ವಿಚಾರಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಕ್ಲೈಮೇಟ್ ಇರ್ಬೋದು, ವಾತಾವರಣ ಇರಬಹುದು, ಅಲ್ಲಿರ್ತಕ್ಕಂಥ ಚಾಲೆಂಜಸ್ ಇರ್ಬೋದು, ವಿಭಿನ್ನವಾಗಿರ್ತವೆ ಪೃಥ್ವಿ. ಹೀಗಾಗಿ ಆ ಎಲ್ಲ ವಿಚಾರವನ್ನು ಗಮನಿಸಿದಾಗ ಕ್ಲೈಮೇಟ್ ಅಡಾಪ್ಟಬಿಲಿಟಿ ಏನಿದೆ, ಅಡಾಪ್ಟಬಿಲಿಟಿ ಅಂತಕ್ಕಂಥದ್ದು ಏನಿದೆ ಈ ಮುಧೋಳ್ ನಾಯಿಗಳಲ್ಲಿ ವಿದೇಶಿ ನಾಯಿಗಳಿಗಿಂತ ಅಧಿಕವಾಗಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಕಾರಣದಿಂದಾಗಿ ಈಗ ಅದು ಪ್ರಧಾನಮಂತ್ರಿಗಳ ಭದ್ರತೆಗೆ ಇಂಡಕ್ಟ್ ಆಗಿದೆ. ಇದು ನಿಜಕ್ಕೂ ಕೂಡ ಒಂದು ಕರ್ನಾಟಕಕ್ಕೆ, ಮುಧೋಳಕ್ಕೆ, ಅದೇ ರೀತಿಯಾಗಿ ಇಡೀ ಭಾರತಕ್ಕೆ ಒಂದು ಹೆಮ್ಮೆಯ ವಿಚಾರ ಕೂಡ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ, ನೀವೆಲ್ಲ ಮಾಹಿತಿಗಾಗಿ.